ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ನಮ್ಮ ಅತ್ತ ಮನೆಯಲ್ಲಿ ಒಂದು ದಿನದ ವ್ಲಾಗ್ ಮಾಡ್ತಾ ಇರೋದು. ಸೊ ದಯವಿಟ್ಟು ನೋಡಿ, ಎಂಜಾಯ್ ಮಾಡಿ. ಏನಂತ ಸರ್ಪ್ರೈಸು? ಇದು ಆಕ್ಚುಲಿ ಚೆನ್ನಾಗಿರೋದು. ಕಣ್ಣು ಬಿಟ್ಟಿಲ್ಲ. ಯಾವ ಪೂಜಾ ಆಗುತ್ತೆ? ಹುಷಾರಾಯ್ತಮ್ಮ, ಚಾನಲ್ ಹೋಯ್ತದು. ಯಾವ ಬಂತು ಜಮೀನು? ಯಾವ ಬಂತು? ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ನಿಮ್ಮ ಅಮ್ಮರು ಯಾರು ಕಂಡಿಡಿಲಿಲ್ಲ. ದೊಡ್ಡಮ್ಮ ಹಾಯ್ ಮಾಡಿ. ಅಕ್ಕ ನೀನ್ ಹಾಯ್ ಮಾಡಕ್ಕ. ಬಾಯ್ ಬಾಯ್. ಗೋಯಿಂಗ್ ಆನ್. ಎಲ್ಲರೂ ಹಾಯ್ ಮಾಡಿ. ಹಾಯ್ ಹಾಯ್ ಮಾಡಲ್ಲ ಅಂತ ಹೇಳಿದ್ಮೇಲೆ ತಿರ್ಗಾ ಕೇಳಿದ್ ನೀನು. ಏನು? ಅಮ್ಮ ಹಾಯ್ ಮಾಡು. ವಿಡಿಯೋ ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಸೊ ಇಲ್ಲೇನೋ ಬೇಯಿಸ್ತಿದ್ದಾರೆ, ಎಣ್ಣೆ ಕಾಯಿಸ್ತಿದ್ದಾರೆ ನಮ್ಮನ್ನೆಲ್ಲ ಅದ್ರೊಳಗೆ ಹಾಕಕ್ಕೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಸೊ ಹಿಯರ್ ಬೋಂಡಾ ಗೋಯಿಂಗ್ ಆನ್. ಸೊ ಈಚೆ ನೋಡೋಣ ಬನ್ನಿ. ಅಕ್ಕರ ಮಗಳು ಸೊ ಪೂಜಾ ಅಕ್ಕ. ಹಾಯ್ ಹಾಯ್ ಮಾಡು ಬಬ್ಲು. ಹಾಯ್ ಮಾಡು. ಹಾಯ್ ಏನಪ್ಪ? ಮಾಡಲ್ಲ ಅಂತ ಹೇಳಿದ್ಮೇಲೆ ತಿರ್ಗಾ ಕೇಳಿದ್ ನೀನು. ಅಪ್ಪ ಹಾಯ್ ಅನ್ನು. ಅಲ್ಲಿ ಬೇಯ್ತಿದೆ ಒಂದು. ಇಲ್ಲಿ ಬಿಂದು ನೆಡ್ಬೇರವ್ರು ನಿಂತಿದ್ದಾರೆ. ಸೊ ಅವ್ರ ಅತ್ತೆ ಇಲ್ಲಿ ಅಡ್ಗೆ ಮಾಡ್ತಿದ್ದಾರೆ. ಲೈವ್ ಸೆಷನ್ ಅಲ್ಲಿ ಇದ್ರಲ್ಲ, ಸೊ ಅಲ್ಲಿ ನಾನೇ ನಿಮ್ಮ ಅತ್ತೆ ಗಂಗಾ ಅಂತ ಹಾಕಿದ್ವಲ್ಲ ಅವರು. ಸೊ ಹಾಸಿನಿ ನಾನೇ ಹಾಸಿನಿ. ಈಚೆಗಡೆ ತುಂಬಾ ದೊಡ್ಡ ಮೀಟಿಂಗ್ ನಡೀತಿದೆ. ಇವರು ನಮ್ಮ ದೊಡ್ಡಮ್ಮ, ದೊಡ್ಡಪ್ಪ, ಅಪ್ಪ, ಅಣ್ಣ ನವೀನ್ ಅಣ್ಣ, ಬಬ್ಲು ಎಲ್ಲಿ? ಬಬ್ಲು ಪೂಜಕ್ಕ, ಬಬ್ಲು ಚೇತನ ಅಂತ ಇವರು. ಗೊತ್ತಿಲ್ಲ, ಅದೇನೋ ಬರುತ್ತೆ. ಬಟ್ ಬಬ್ಲು ಹೆಸರು ಹೇಳಿ ಮೊದಲು. ದೊಡ್ಡಪ್ಪ ಬಬ್ಲು ಹೆಸರು ಹೇಳಿ. ಬಬ್ಲು ಹೆಸರು ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ದೊಡ್ಡಮ್ಮ ಬಬ್ಲು ಹೆಸರೇನು? ಮರ್ತು ಬಿಡಿದೆ. ಲಿನೇಶ.
ಸೊ ನವೀನ್ ಅಣ್ಣ ಒಬ್ಬರೇ ಹೇಳಿದ್ದು, ಲಿನೇಶ ಅಂತ ಯಾರು ಹೇಳಲಿಲ್ಲ. ಬಾವ ಆಗ್ಬೇಕು. ಅಕ್ಕನೇ ಬಾಯ್ ಗೈಸ್. ಬಂದ್ರು, ಕಾಣಿಸ್ಬಾರ್ದು ಅಂತಾನೆ ಲೈಟ್ ಹಾಕ್ದೆ. ಇವ್ರು ಇನ್ನೊಬ್ರು ಬಂದ್ರು, ನಮ್ಮ ಅಕ್ಕ ವೀಣಕ್ಕ. ಮನುಷ್ಯರು So here, both of them. ನಾನಲ್ಲ ಅನ್ನಪ್ಪ. ಬಬ್ಲು So okay, let's go in. So already ಇಲ್ಲಿಬ್ರು ಬಾರಿಸ್ತವ್ರೆ. ಇವತ್ತೊಂದು ಗ್ರೂಪ್ ಅದು ಮುಗಿಸ್ಕೊಂಡ ಸಾಯಂಕಾಲ ಹೋಗ್ಬೇಕಾಯ್ತು. ಸೊ ಇಲ್ಲಿ ಚೇತನ ಅನ್ನೋರು ಮತ್ತೆ ಬಿಂದು ಅನ್ನೋರು ಕಷ್ಟ ಪಡ್ಕೊಂಡು ಮಾತ್ರ ಮಾಡ್ತಾರೆ, ಕಷ್ಟ ಪಡ್ಕೊಂಡು ಮಾಡ್ತಿದ್ದಾರೆ ಪಾಪಾಜಿ. ಅದ್ರಲ್ಲಿ ಎಲ್ಲರೂ ಕೂತ್ಕೊಂಡು ಬಾರಿಸ್ತವ್ರೆ. ಸೊ ಕೇಸ್ ಸ್ಟಾರ್ಟ್ ಆಯ್ತು. ವೀಣಕ್ಕವರು ಬಂದಿದ್ದಾರೆ, ಅನ್ನ ಹಿಡ್ಕೊಂಡು ನಿಂತಿದ್ದಾರೆ, ದೊಡ್ಡಮ್ಮವ್ರು ಹೊರಟಿದ್ದಾರೆ. ಸೊ ಬಾಯ್ ಮಾಡಿ ಹೇಳೋಗಿ. ಸೊ ಸೊ ಇಲ್ಲೇ ಹೊರಗಡೆ ಬಬ್ಲು ಬಬ್ಲು. ಸೊ ಇಲ್ಲಿ ಆಲ್ರೆಡಿ ಒಬ್ರು ಬಿಂದು ನೆಡ್ಮೇರ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ನೆಡ್ವೇರ್ ನಿಂತಿದ್ದಾರೆ. ನೆಡ್ವೇರ್ ನೋಡಿ, ವ್ಲಾಗ್ ಮಾಡೋರ್ನ ನೀರ್ ಎತ್ಕೊಡು ಅಂತ ಕೇಳ್ತಿದ್ದಾರೆ. ಅದು ಅದು ಈಗಲ್ಲ ನೋಡಿ, ನಾಳೆ ಎಡಿಟ್ ಮಾಡುವಾಗ ನೋಡ್ತೀನಿ ಕಂಟೆಂಟ್ ಐತೋ ಇಲ್ಲ, ಎಲ್ಲ ಬರೀ ಜಸ್ಟ್ ಬ್ರೀಫಿಂಗ್ ಐತು ಅಂತ. ಸೊ ನೋಡಿ ಗೈಸ್ ಹೆಂಗಂತಾರೆ, ವಿಡಿಯೋ ಮಾಡೋರ್ನ ನೆಟ್ಟಿಗೆ ತೋರ್ಸಲ್ಲ. ನನ್ನ ಮಕ್ಕನ ನಾನೇ ನೋಡ್ಕೊಂಡಿಲ್ಲ ಈ ವ್ಲಾಗಲ್ಲಿ. ನೋಡಿ ಡ್ಯಾನ್ಸ್ ಆಡ್ತಾರೆ. ಅಕ್ಕ ನಿಮ್ಮ ಮನೆಯಲ್ಲಿ ನಾಯಿಗೂ ಡ್ಯಾನ್ಸ್ ಬರುತ್ತಾ ಬರುತ್ತಾ? ಸೊ ಎಲ್ಲರೂ ನಿಂತಿದ್ದಾರೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಅಲ್ಲೇನಿಲ್ಲ, ಬೆಟ್ಟ ಗುಡ್ಡ ಇಲ್ಲಿ ಹೆಚ್ಚಿಲ್ಲ, ಅದ್ರ ಬಗ್ಗೆ ಸ್ಪೆಷಲ್ ಆಗ್ತಾರಂತ. ಅಲ್ಲೇ ನಮ್ಮೂರು ಬೊಮ್ಮಸ್ನಳ್ಳಿ. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಅಮ್ಮ ಅಕಸ್ಮಾತ್ ಬಾಂಬೆ ಹಾಕಿದ್ರು ನಾವೇ ತಡಿಯಕ್ ಆಗುತ್ತೆ ಈಗ ನೋಡಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ಇಲ್ಲ, ಮೇಲಕ್ಕೆ ಕ್ಯಾಪ್ಚರ್ ಮಾಡಲಿಲ್ಲ.
ಸೊ ಭಯ ಆಗ್ತಿದೆ ಗೈಸ್. ಪ್ರೀತಿ ವಿಶ್ವಾಸ ಎಲ್ಲಿ ತುಂಬಿ ಹರಿಯುತ್ತೋ ಅಲ್ಲಿ ಬೇರೆದ್ರ ಬಗ್ಗೆ ನೀವು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಜೀವನದಲ್ಲಿ ಸಿಗೋಂಥ ಸಣ್ಣ ಪುಟ್ಟ ಖುಷಿಗಳನ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ, ನಾವು ಈ ಬೆಳದಿಂಗಳ ಊಟನ ಈ ಥರ ಎಂಜಾಯ್ ಮಾಡಿದ್ವಿ. ಆದರೆ ಕಾಮಿಡಿ ಏನಪ್ಪ ಅಂತ ಹೇಳಿದ್ರೆ ಬೆಳದಿಂಗಳೇ ಇರಲಿಲ್ಲ, ಆದರೂ ಪರವಾಗಿಲ್ಲ. ಹಾಗೆ ನೈಟಲ್ಲಿ ಲೈಟಲ್ಲಿ ಹಾಕ್ಕೊಂಡು ಊಟ ಮಾಡಿದ್ವಿ ಟೆರೆಸ್ ಮೇಲೆ. ಸೊ ತುಂಬಾ ಖುಷಿ ಆಯಿತು, ತುಂಬಾ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ತಾ ಈ ವಿಡಿಯೋನ ಹೆಣ್ಣು ಮಾಡ್ತಾಯಿದ್ದೀನಿ. ಸೊ ಮನೆ ಚಿಕ್ಕದಾದರೆ ಏನು ಮನಸ್ಸು ದೊಡ್ಡದಾಗಿರಬೇಕು ಅಂತ ಫೈನಲ್ ಆಗಿ ಹೇಳ್ತೀನಿ, ಇಷ್ಟೇ ಹೇಳೋದು. ಸೊ ದೊಡ್ಡ ಅರಮನೆ ಇಟ್ಕೊಂಡು ಮನೇಲಿ ನೆಮ್ಮದಿನೇ ಇಲ್ಲ ಅಂದರೆ ಏನು ಬಂತು? ಸೊ ಅಲ್ವಾ, ಸಣ್ಣ ಪುಟ್ಟ ವಿಷಯಗಳನ್ನೇ ನಿಮ್ಮ ಖುಷಿನ ಕಂಡುಕೊಂಡು ಎಂಜಾಯ್ ಮಾಡಿ. ಲೈಫ್ ಇರೋದು 3 ದಿನ, ಸೊ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಹೋಪ್ ಈ ವಿಡಿಯೋ ನಿಮಗೆಲ್ಲ ಖುಷಿ ಕೊಟ್ಟಿದೆ ಅಂತ ಅಂದ್ಕೊಂಡು ಈ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಇನ್ನೂ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತಾ ನಿಮ್ಮ ಸಪೋರ್ಟ್ನ ನನಗೆ ತಿಳಿಸಿ ಅಂತ ಹೇಳ್ತಾ ಬೈ ಬೈ, ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಿಂದು ನಿಡವೀರ್.